ಚಿಂಚೋಳಿಯಲ್ಲಿ ಸಿದ್ಧಗಂಗಾ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 119ನೇ ಹುಟ್ಟುಹಬ್ಬ ಆಚರಣೆ. ಚಿಂಚೋಳಿ ಪಟ್ಟಣದ ಚಂದಾಪುರದ ಸಾರ್ವಜನಿಕರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪದ್ಮಭೂಷಣ, ಕರ್ನಾಟಕ ರತ್ನ, ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರು, ತ್ರಿವಿಧ ದಾಸೋಹಿಗಳು, ಮಣಿಪ್ರ ಸ್ವರೂಪಿ ಸಿದ್ಧಗಂಗಾ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 119ನೇ ಹುಟ್ಟುಹಬ್ಬದ ಅಂಗವಾಗಿ ಚಿಂಚೋಳಿ ತಾಲೂಕು ವೀರಶೈವ ಸಮಾಜದ ವತಿಯಿಂದ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆಸ್ಪತ್ರೆಯ ರೋಗಿಗಳಿಗೆ ಚಿಂಚೋಳಿಯ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಆದ ಸದಾಶಿವ ರಾತ್ರಿಕರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ಗಫರ್, ಮಿರಿಯಾಣ ಪೊಲೀಸ್ ಠಾಣೆ ಪಿಎಸ್ಐ ಮಡಿವಾಳಪ್ಪ ಬಾಗೋಡಿ ಅವರು ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆಯನ್ನ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರಾದ ಶಾಂತವೀರ ಹಿರಾಪುರ್ ಅವರು ಮಾತನಾಡಿದರು. ಇಂದು ತ್ರಿವಿಧ ದಾಸೋಹಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳ 119ನೇ ಜಯಂತಿಯ ಪ್ರಯುಕ್ತವಾಗಿ ವೀರಶೈವ ಸಮಾಜದ ವತಿಯಿಂದ ನಮ್ಮ ವಿದ್ಯಾರ್ಥಿಯಾಗಿರುವ ಇಂದು ಈ ವೀರಶೈವ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸಂಜು ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ತುಂಬ ಹೆಮ್ಮೆಯ ಸಂಗತಿ. ಇವತ್ತು ಪರಮ ಪೂಜ್ಯ ಲಿಂಗೈಕ್ಯ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಹೇಳಬೇಕಾದ್ರೆ ಅವ್ರ ಕೊಡುಗೆ ಬಹಳಷ್ಟಿದೆ ಸಮಾಜಕ್ಕೆ ಮತ್ತು ದೇಶಕ್ಕೆ. ಈ ಪ್ರತಿನಿತ್ಯ ಸುಮಾರು 10,000 ಜನ ಉಚಿತವಾಗಿ ಅನ್ನ ಹೊಸ ಸೇವೆಯನ್ನು ಮಾಡ್ತಾ ಇದ್ರು ಮತ್ತು ಅಕ್ಷರದಲ್ಲಿ ಆಶ್ರಯ ಪಟ್ಟಿದ್ದಾರೆ. ಇವತ್ತು ಈ ನಾಡಿನಲ್ಲಿ ಅವರಷ್ಟು ಕೊಡುಗೆ ಪಟ್ಟಿರ್ತಕ್ಕಂಥ ಯಾವ ವ್ಯಕ್ತಿಗಳು ಇಲ್ಲ ಅಂತ ಹೇಳಿ ಖಂಡಿತವಾಗಿ ಹೇಳಬೇಕಾಗ್ತದೆ. ಖಂಡಿತ ಇಲ್ಲವೇ ಇಲ್ಲ. ಇವತ್ತು ಅಷ್ಟೊಂದು ಸೇವೆ ಸದ್ಗತಿಲಿದ್ದಂಗೆ ಮಾಡಿದ್ದಾರೆ. ಇವತ್ತು ಅವರಿಗೆ ನಮನ ಸಲ್ಲಿಸಬೇಕಾದ್ರೆ ಏನು ಮಾಡೋದು, ಅವ್ರು ನೆನಪಿರುತ್ತಲ್ಲ ಆ ಸ್ಮರಣೋತ್ಸವಕ್ಕಾಗಿ ಇವತ್ತು ಜಯಂತಿಗಾಗಿ ಡಾಕ್ಟರ್ ಕಪೂರ್ ಸಾಹೇಬರು ನಮಗೆ ಸದಾ ಗಂಗಾವರಾಗಿ ನಿಲ್ತಾರೆ. ಯಾವಾಗಲೂ ಕೂಡ ನಮಗೆ ಬೆಂಬಲ ಕೊಡ್ತಾರೆ. ಇಂಥ ಒಂದು ಕಾರ್ಯಕ್ರಮಗಳಿಗೆ ಅವಾಗ ಅವನ ಪೇಪರನ್ನು ಕೂಡ ನೋಡ್ತಾ ಇರ್ತೀವಿ. ಅವರಿಗೂ ಕೂಡ ಧನ್ಯವಾದಗಳು. ESS ಸಾಹೇಬರಿಗೆ ಧನ್ಯವಾದಗಳು. ಸಂಜೀವ್ ಕರವೇ ಸಂಜೀವ್ ವೀರಶೈವ ಸಮಾಜದ ಅವರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಿದ್ದೀನಿ. ಇವತ್ತು ಪರಮ ಪೂಜ್ಯ ಲಿಂಗೈಕ್ಯ ಸಿದ್ಧಗಂಗಾ ಶ್ರೀಗಳ ಈ ಒಂದು ಅವರ ಒಂದು ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕೆಲವು ಮಠಾಧೀಶರು ಹೇಳ್ತಾರೆ, ಬರೀ ತ್ರಿವಿಧ ದಾಸೋಹಿಗಳು, ನಡೆದಾಡುವ ದೇವರು. ಯಾರು ನಡೆದಾಡುವ ದೇವರು? ಯಕ್ಷಗಾನ ಇವರು ನಡೆದಾಡುವ ದೇವರು. ಸಿದ್ಧಗಂಗಾ ಶ್ರೀಗಳು ನಡೆದಾಡುವ ದೇವರು. ಅವ್ರು ನಡೆದಂಥ ಜನ ಪಾವನ ಆಗಬೇಕು. ಮತ್ತು 10,000 ಜನ ಬಡ ಮಕ್ಕಳು. ಇವತ್ತು ಯಾರು ಬಡವರಪ್ಪ ಎಲ್ಲಪ್ಪ ಸಿದ್ಧಗಂಗಾ ಮಾಡಿ ಬಿಟ್ಕೊಟ್ಟು ಎಲ್ಲ ಆಯ್ತು ಅವರೇ ಅಂತ ಮಂಚಿ ಜೋಳ ಕೊಟ್ಟು ಖುಷಿಯಿಂದ ಕೊಟ್ಟು ಎಲ್ಲಿ ಕಲಿಸ್ಬೇಕಪ್ಪ. ನಾವು ಅವತ್ತು ಭಾಳ ವಿಚಾರ ಮಾಡ್ತಾ ಬಡ ಮಕ್ಕಳು ಸಿದ್ಧಗಂಗಾ ಶ್ರೀಗಳು ಬಿಟ್ಬಿಡ್ತಾರೆ. ಆಯ್ತು ಅಲ್ಲಿ ಒಂದನೇ ತರಗತಿಗೆ ಹೋದ್ರೆ ಆಯ್ತು PUC BA ಹೋಗ್ತಾರೆ. ಅಲ್ಲಿ ಕಲಬುರಗಿಯೊಳಗೆ ಎಷ್ಟೋ ಮಂದಿ ಇದ್ದಾರೆ, ಮಾಧ್ಯಮ ವಿಭಾಗದಲ್ಲಿ ಇದ್ದಾರೆ. ಇವತ್ತು ಅವ್ರ ಪುಣ್ಯ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಹಾಕಿ ಹೋಗ್ತಾರೆ. ಈ ಸಂದರ್ಭದಲ್ಲಿ ಮಾತಾಡಿಕೊಳ್ಳಬೇಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆ ಆರ್ಯವೇದ ಆಯುಷ್ಮಾನ ಘಟಕದ ತಾಲೂಕು ಅಧಿಕಾರಿಗಳಾದ ಡಾಕ್ಟರ್ ಉಮಾಶಂಕರ್ ಚಿಂಚೋಳಿ, ಪುರಸಭೆಯ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್ ಗುತ್ತೇದಾರ್, ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್, ತಾಲೂಕಾ ವೀರಶೈವ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಾದ ವೀರೇಶ್ ದೇಸಾಯಿ, ತಾಲೂಕು ವೀರಶೈವ ಸಮಾಜದ ಉಪಾಧ್ಯಕ್ಷರಾದ ಪ್ರದೀಪ್ ದೇಶಮುಖ್, ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರಾದ ಶಿವಶರಣಪ್ಪ ಡೆಂಗಿ, ರೇವಣ ಸಿದ್ದ ದಾದಾಪುರ್, ವಿಜಯಕುಮಾರ ಬೆಳಕೇರಿ, ಚಂದ್ರಶೇಖರ್ ಪರ ಮುಖಂಡರಾದ ಸೂರಿ ಸುಂಕದ್, ಮಲ್ಲಿನಾಥ ಮೆಲ್ಗಿರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.